ರಾಜಕೀಯನ ನಾನು ಇತಿಹಾಸದಲ್ಲೇ ನೋಡಿರಲಿಲ್ಲ. ಇಷ್ಟು ಕೆಟ್ಟ ರಾಜಕೀಯನ ಇತಿಹಾಸದಲ್ಲೇ ನೋಡಿರಲಿಲ್ಲ ನಾನು. ನಮ್ಗೆ ಯಾವ ಸರ್ಕಾರ ಬೇಡ, ಯಾರಿಗೂ ಓಟ್ ಹಾಕೋದೇ ಬೇಡ ಅಂದ್ಬಿಡಿ ನಮ್ಗಂತೂ. ಎಲ್ಲ ಸರ್ಕಾರನೂ ಸುಮ್ಮನೆ ಅವರೆಲ್ಲ ಒಂದೇ. ಸೇವೆಗೋಸ್ಕರ ಬರ್ತೀವಿ ಹೊರತು ಜನಕ್ಕೋಸ್ಕರ ಸೇವ್ ಮಾಡಿ ಯಾರೂ ಬರಲ್ಲ. ಈ ರಾಜಕೀಯದಲ್ಲಿ ಯಾವ ಗುಂಡಿನೇ ಮುಚ್ಚಲ್ಲ, ಬೇಕು ಅಂತಾನೆ ಇವ್ರು ಮಾಡ್ತಾ ಇರೋದೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸುಮ್ಮನೆ ಅಲ್ಲೆಲ್ಲ ಸುಮ್ಮನೆ ಟಾಪಲ್ಲಿ ಹಾಕ್ತಾರೆ, ಮುಚ್ಚಿಬಿಡ್ತಾರೆ. ಮತ್ತೆ ಅವ್ರು ಬೇಕಾದಾಗ ಇದು ಮಾಡ್ಕೊಂತಾರೆ ಅಷ್ಟೇ. ಅವ್ರು ಇನ್ನೇನು ಕೆಲಸ ಮಾಡ್ತಾರೆ ಅವರು. ಸರ್ಕಾರದ ದುಡ್ಡಿದೆ ತಾನೇ ತಲುಪೋದು. ಸರ್ಕಾರದ ದುಡ್ಡಿದ್ದೇನೆ ಅವ್ರವ್ರ ಮನೆಗೆ ಮಾತ್ರ ಮಾಡ್ಕೊತಾ ಇರೋದು. ಸರ್ಕಾರದ ದುಡ್ಡು ಖಜಾನ್ಸಿಯಲ್ಲಿ ದುಡ್ಡಕ್ಕೆ ಜನಕ್ಕೆ ಸೇವೆ ಮಾಡೋದಿದ್ರೆ ಯಾಕೆ ತಲುಪಿರೋದು ತಲುಪೋದು. ಫಸ್ಟ್ ನಮ್ಮ ಜನಗಳೇ ಸರಿ ಇಲ್ವಲ್ಲ, ಓಟ್ ಹಾಕೋರೇ ಸರಿ ಇಲ್ಲ. ಸರ್, ನಮ್ಮ ರಾಜ್ಯ ಸರ್ಕಾರ ಹೇಳಿದ್ದು ನಿನ್ನೆಗೆ ಡೆಡ್ಲೈನ್ ಕೊಟ್ಟಿದ್ರು, ಗುಂಡಿಗಳನ್ನ ಮುಚ್ಚಿಸ್ತೀವಿ ಅಂತ ಹೇಳಿ ರೋಡಲ್ಲಿ. ಏನು ಅನಿಸ್ತಿದೆ, ಮುಚ್ಚಿದ್ದಾರೆ ಅಂತ ಅನಿಸ್ತಿದ್ಯಾ? ನೀವು ಆಟ ಓಡಿಸ್ತಿದ್ರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಯಾವುದೇ ಕಾರಣಕ್ಕೂ ಮುಚ್ಚೋದು ಇಲ್ಲ ಅವರು. ಹೌದಾ? ಯಾಕೆ ಹೇಳ್ತೀರಾ ಸರ್ ಹಂಗೆ ಮುಚ್ಚಲ್ಲ ಅಂತ? ಮುಚ್ಚಕ್ಕೆ ಅವ್ರದ್ದು ಕಾಸು ಇರುತ್ತಾನೆ. ಮುಚ್ಚಕ್ಕೆ ಕಾಸು ಅವ್ರು ಮಾಡ್ಕೋತಾರೆ, ಮನೆಗೆ ಮಾಡ್ಕೋತಾರೆ, ದೇಶಕ್ಕೇನು ಮಾಡ್ತಾ ಇಲ್ಲ. ಈ ಥರ ಡೆಡ್ಲೈನ್ ಕೊಟ್ಬಿಟ್ಟು ಮುಚ್ಚಿಸ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ, ಬಟ್ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ? ಈಗ BBMP ಎಲೆಕ್ಷನ್ ಸ್ಟಾರ್ಟ್ ಆಗಲಿ ಅಂತ ಮಾಡ್ತಾರೆ. ಅಂದರೆ ಸಣ್ಣ ಪುಟ್ಟ ಗುಂಡಿಗಳನ್ನ ಸ್ವಲ್ಪ ಮಟ್ಟಕ್ಕೆ ಅಲ್ಲೆಲ್ಲೋ ಮೇನ್ ಪಾಯಿಂಟಲ್ಲಿ ಮಾಡವ್ರೆ. ಬೇರೆ ಮೇನ್ ರೋಡ್ಗಳು ಸಿಟಿ ಅಂತೂ ಖಂಡಿತ ಮಾಡಿಲ್ಲ. ಏನು ಅನ್ಸುತ್ತೆ ಸರ್ ಈ ರಾಜ್ಯ ಸರ್ಕಾರದಿಂದ? ರಾಜ್ಯ ಸರ್ಕಾರ ತುಂಬ ಮೋಸ ಮಾಡೋದು, ಜನಕ್ಕಂತೂ ತುಂಬ ಮೋಸ ಮಾಡೈತೆ. ಅಲ್ಲ ಸರ್, ಇವಾಗ ಯೋಜನೆಗಳನ್ನು ಕೂಡ ಕೊಟ್ಟರು, ಅದು ಒಂದಷ್ಟು ಜನಕ್ಕೆ ತಲುಪ್ತು, ಒಂದಷ್ಟು ಜನಕ್ಕೆ ತಲುಪಿಲ್ಲ. ತುಂಬ ಜನಕ್ಕೆ ಅಂತೂ ಯಾರು ನಮ್ಮ ಕರ್ನಾಟಕ ಜನಕ್ಕೆ ಯಾರಿಗೂ ತಲುಪಿಲ್ಲ. ಅವರು ಖಜಾನ್ಸಿಲಿ ಇದ್ರೆ ತಾನೇ ತಲುಪೋದು. ಸರ್ಕಾರದ ದುಡ್ಡಿದೆ ತಾನೇ ತಲುಪೋದು. ಸರ್ಕಾರದ ದುಡ್ಡಿದ್ದೇನೆ ಅವ್ರವ್ರ ಮನೆಗೆ ಮಾತ್ರ ಮಾಡ್ಕೊತಾ ಇರೋದು. ಸರ್ಕಾರದ ದುಡ್ಡು ಖಜಾನ್ಸಿಯಲ್ಲಿ ದುಡ್ಡಕ್ಕೆ ಜನಕ್ಕೆ ಸೇವೆ ಮಾಡೋದಿದ್ರೆ ಯಾಕೆ ತಲುಪಿರೋದು ತಲುಪೋದು ತಲುಪಿಲ್ಲ. ಅಲ್ಲ ಸರ್, ಇವಾಗ ಸರ್ಕಾರದಲ್ಲಿ ದುಡ್ಡಿಲ್ದಿರಾ ಈ ತರ ಗುಂಡಿಗಳು ಮುಚ್ಚಿಸ್ತೀವಿ ಅಂತ ಹೇಳ್ತಾರೆ, ಈ ತರ ನಾವು ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಕಾರ್ಪೊರೇಟ್ರ್ ಇವಾಗ ಒಂದು ಏರಿಯಾ ಕಾರ್ಪೊರೇಟ್ರ್ ಹೇಳ್ತಾರೆ, ನೋಡಪ್ಪ ನೀನು ಇಷ್ಟು ಕಾರ್ಪೊರೇಟ್ರಿಗೆ ನಿಂತ್ಕೋಬೇಕು ಅಂದ್ರೆ ಆ ಗುಂಡಿಗೆ ಸೇಫ್ ಮಾಡ್ಕೋ, ಅವನ ದುಡ್ಡಿರೋ ನೋಡ್ಬಿಟ್ಟು ಕಾರ್ಪೊರೇಟ್ರಿಗೆ ನಿಲ್ಸ್ಕೊತಾರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ. ಆವಾಗ ನೀನು ಅಲ್ಲಿ ನಿಂತ್ಕೋಬೇಕು ಅಂದರೆ ಆ ಜನಗಳು ಸೇವೆ ಮಾಡು. ಇವಾಗ ಫಸ್ಟ್ ದುಡ್ಡು ಹಣ ನೀನು ಖರ್ಚು ಮಾಡು, ಆಮೇಲೆ ಎಲೆಕ್ಷನ್ಗೆ ಬಾ. ಏನು ಅನ್ಸುತ್ತೆ ರಾಜಕೀಯ ನೋಡ್ತಾ ಇದ್ರೆ ನಿಮಗೆ? ಹೊಲ್ಸು ಈ ಥರ ರಾಜಕೀಯನ ನಾನು ಇತಿಹಾಸದಲ್ಲೇ ನೋಡಿರಲಿಲ್ಲ. ಇಷ್ಟು ಕೆಟ್ಟ ರಾಜಕೀಯನ ಇತಿಹಾಸದಲ್ಲೇ ನೋಡಿರಲಿಲ್ಲ ನಾವು. ಅದ್ರಲ್ಲೂ ಇವಾಗ ನೀವು ನೋಡ್ತಿರ್ತೀರಾ, ಅಂದ್ರೆ ರಾಜಕೀಯದಲ್ಲಿ ಒಂದಷ್ಟು ಹಗರಣಗಳು, ಆರೋಪಗಳು. ಅದೇನೆ ಈ ಥರ MLAಗಳು ಮಿನಿಸ್ಟ್ರುಗಳನ್ನ ಯಾರನ್ನೇ ಆಗಲಿ ಈ ಥರ ರಾಜಕಾರಣದಲ್ಲಿ ನಾವು ಸುಮಾರು ಅವಾಗ ನೋಡಿದ್ವಿ. ಅವಾಗ SM ಕೃಷ್ಣ ಸರ್ಕಾರದ ಚೆನ್ನಾಗಿತ್ತು, ಕುಮಾರಸ್ವಾಮಿ ಸರ್ಕಾರ ಸುಮಾರಾಗಿತ್ತು. ಆಗ ಇವರೆಲ್ಲ ಹೋದ್ಮೇಲೆ ಈಗಂತೂ ಹೊಲಷ್ಟು ರಾಜಕೀಯ ಆಗೋದೆ. ಯಾವ ದುಡ್ಡುಗೋಸ್ಕರ ಅವ್ರ ಸೇವೆಗೋಸ್ಕರ ಬರ್ತೀವಿ ಹೊರತು ಜನಕ್ಕೋಸ್ಕರ ಸೇವ್ ಮಾಡಿ ಯಾರೂ ಬರಲ್ಲ. ಇದೇ ತರ ಆದ್ರೆ ಇನ್ನು ಮುಂದೆ ರಾಜಕೀಯ ಯಾವ ತರ ಇರುತ್ತೆ ಅಂತ ಅನ್ಸುತ್ತೆ? ನಾವು ಎಚ್ಚರಿಕೋಬೇಕು. ನಾವು ತಿಳ್ಕೊಂಡು ಕರೆಕ್ಟಾಗಿ ಜನ ಆಯ್ಕೆ ಮಾಡಿದ್ರೆ ಅವ್ರನ್ನ ಜನ ಕಲಿತಾರೆ ಬುದ್ಧಿನ. ಅವ್ರು MLA ಆಗಲಿ, ಕಾರ್ಪೊರೇಟ್ರಿ ಆಗಲಿ, ಯಾರೇ ಆಗಿರಲಿ. ಡೆಡ್ಲೈನ್ ನಿನ್ನೆ ಕೊಟ್ಟಿದ್ರು, ಗುಂಡಿಗಳನ್ನ ಮುಚ್ಚಿಸ್ತೀವಿ ರಸ್ತೆಯಲ್ಲಿ ಅಂತ ಹೇಳಿ. ನೀವು ಆಟೋ ಓಡಿಸ್ತೀರಾ, ನಿಮಗೆ ಗೊತ್ತಿರುತ್ತೆ ಎಷ್ಟು ಗುಂಡಿಗಳನ್ನ ಮುಚ್ಚಿದ್ದಾರೆ ಅಂತ ಅನ್ಸುತ್ತೆ? ಮೇಡಮ್ ಅವ್ರೆ, ಈ ರಾಜಕೀಯದಲ್ಲಿ ಯಾವ ಗುಂಡಿನೇ ಮುಚ್ಚಲ್ಲ, ಬೇಕು ಅಂತಾನೆ ಇವ್ರು ಮಾಡ್ತಾ ಇರೋದೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸುಮ್ಮನೆ ಅಲ್ಲೆಲ್ಲ ಸುಮ್ಮನೆ ಟಾಪಲ್ಲಿ ಹಾಕ್ತಾರೆ, ಮುಚ್ಚಿಬಿಡ್ತಾರೆ. ಮತ್ತೆ ಅವ್ರು ಬೇಕಾದಾಗ ಇದು ಮಾಡ್ಕೊಂತಾರೆ ಅಷ್ಟೇ. ಅವ್ರು ಇನ್ನೇನು ಕೆಲಸ ಮಾಡ್ತಾರೆ ಅವರು ರಾಜಕೀಯದಲ್ಲಿ. ಅವ್ರ ಸ್ವಾಭಿಮಾನಕ್ಕೋಸ್ಕರ ಅವ್ರು ಮಾಡ್ಕೊಂತವ್ರೆ ಅಷ್ಟೇ, ಇನ್ನೇನಿಲ್ಲ ಅವರು. ಅಲ್ಲ, ಇವಾಗ ಮುಚ್ಚಿಸ್ತಿಲ್ಲ ಅಂತ ಅಂದ್ಮೇಲೆ ಯಾಕೆ ಹೇಳ್ತಾರೆ ಜನಗಳಿಗೆ ನಾವು ಇಂಥ ಡೇಟಿಗೆ ಮುಚ್ಚಿಸ್ಬಿಡ್ತೀವಿ ಅಂತ? ಯಾರು ಕೇಳೋರು ಇಲ್ವಲ್ಲ, ಆ ಥರ ಕೇಳೋರೇ ಇಲ್ವಲ್ಲ. ಫಸ್ಟ್ ನಮ್ಮ ಜನಗಳೇ ಸರಿ ಇಲ್ವಲ್ಲ, ಓಟ್ ಹಾಕೋರೇ ಸರಿ ಇಲ್ಲ. ಅವರು ಏನು ಮಾಡ್ತಾರೆ ಅವ್ರು ಅರ್ಥ ಮಾಡ್ಕೊಬೇಕು. ಜನಗಳಿಗೋಸ್ಕರ ಕೆಲಸ ಮಾಡ್ತಾರೆ ಅವರು. ಅವ್ರು ಸ್ವಾಭಿಮಾನಕ್ಕೋಸ್ಕರ ಕೆಲಸ ಮಾಡ್ಕೊಂತವ್ರೆ. ಏನ್ ಅನ್ಸುತ್ತೆ ಅಂದ್ರೆ, ಒಂದಷ್ಟು ಯೋಜನೆಗಳನ್ನು ಕೂಡ ಕೊಟ್ಟರು, ಅದು ಒಂದಷ್ಟು ಜನಕ್ಕೆ ತಲುಪ್ತು, ಒಂದಷ್ಟು ಜನಕ್ಕೆ ತಲುಪಲಿಲ್ಲ. ಈ ತರ ಈ ಗುಂಡಿ ಮುಚ್ಚಿಸ್ತೀವಿ ಅಂತ ಅದನ್ನು ಹೇಳ್ತಾರೆ, ಅದನ್ನು ಒಂದಷ್ಟು ಮುಚ್ಚೋದೇ ಇಲ್ಲ, ಬಿಟ್ಬಿಡ್ತಾರೆ. ಏನ್ ಅನ್ಸುತ್ತೆ ಇದನ್ನ ನೋಡ್ತಿದ್ರೆ? ಇದೆಲ್ಲ ನೋಡ್ತೀವಿ. ನಮ್ಗೆ ಯಾವ ಸರ್ಕಾರ ಬೇಡ ಅನ್ನಿಸ್ತಾ ಇದೆ. ನಮ್ಗೆ ಯಾವ ಸರ್ಕಾರ ಬೇಡ, ಯಾರಿಗೂ ಓಟ್ ಹಾಕೋದೇ ಬೇಡ ಅಂದ್ಬಿಡಿ ನಮ್ಗಂತೂ. ಎಲ್ಲ ಸರ್ಕಾರನೂ ಸುಮ್ಮನೆ ಅವರೆಲ್ಲ ಒಂದೇ ಕಮಿಟಿಯಲ್ಲಿ ಸುಮ್ಮನೆ ನಮ್ಮ ಮುಂದೆ ಅವ್ರು ಹಿಂಗೆ ಅಂತ ಮಾತಾಡ್ತಾರೆ ಅಷ್ಟೇ. ಸರ್ಕಾರನೇ ಸರಿ ಇಲ್ಲ. ಫಸ್ಟು ಯಾವ ಸರ್ಕಾರನೂ ಸರಿ ಇಲ್ಲ ಮೇನು. ಇವಾಗ ನಮ್ಮ ರಾಜ್ಯದ ರಾಜಕೀಯದಲ್ಲಿ ನೀವು ನೋಡ್ತಿರ್ಬೋದು, ಯಾವ ತರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರಾಜಕೀಯದಲ್ಲಿ ಅಂತ ಅನ್ಸುತ್ತೆ? ಅದು ತುಂಬ ಆಗ್ತಾ ಇದೆ ಡೆವಲಪ್ಮೆಂಟು. ಪ್ರಯತ್ನ ಏನಿದೆ? ಏನು ಪ್ರಯತ್ನ ಇಲ್ಲ. ಡೆವಲಪ್ಮೆಂಟ್ ತುಂಬ ಆಗ್ತಾ ಇದೆ. ಪ್ರಯತ್ನ ಏನು ಜನಗಳಿಗೆ ಸೌಲಭ್ಯ ಸಿಗ್ತಾ ಇಲ್ವಲ್ಲ. ಯಾವ ತರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ? ಅಂದರೆ ತುಂಬ ಆಗ್ತಾ ಡೆವಲಪ್ಮೆಂಟು. ನಮ್ಗೆ ಸೌಲಭ್ಯ ಏನು ಸಿಗ್ತಾ ಇಲ್ವಲ್ಲ. ಅವರು ಸ್ವತಂತ್ರಕ್ಕೆ ಏನು ಬೇಕಾದ್ರೆ ಅವ್ರು ಮಾಡ್ಕೊಂತವ್ರೆ. ನಮ್ಮ ಕೂಲಿಕಾರರಿಗೆ ಬಡವರಿಗೆ ಏನು ಸಿಗ್ತಾ ಇಲ್ಲ ಸೌಲಭ್ಯ. ಅವ್ರ ಸ್ವಂತಕ್ಕೆ ತುಂಬ ಡೆವಲಪ್ಮೆಂಟ್ ಆಗಿದೆ. ಮತ್ತೆ ಇನ್ನೊಂದು, ಇತ್ತೀಚೆಗೆ ನೀವು ನೋಡ್ತಿರ್ಬೋದು ರಾಜಕೀಯದಲ್ಲಿ ಇದು ಏನೋ ಆರೋಪಗಳಿರ್ಬೋದು, ಹಗರಣಗಳಿರ್ಬೋದು, ಇದನ್ನೆಲ್ಲ ನೋಡ್ತಿದ್ರೆ ಏನ್ ಅನ್ಸುತ್ತೆ? ಅದನ್ನ ನಾನು ಏನು ಹೇಳೋಕ್ಕಾಗಲ್ಲ ಮೇಡಮ್ ಅವರೇ. ಅದ್ರ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಇದೆ, ಅದು ಹೇಳೋಕ್ಕಾಗಲ್ಲ ನಮ್ಮ ಕೈಲಿ. ಅದು ಒಂದು ಮಾತಾಡೋಕೆ ಏನೇನಾಗುತ್ತೆ ಅದೆಲ್ಲ, ಅದ್ರ ಬಗ್ಗೆ ಏನೇನು ಮಾತಾಡೋಕ್ಕಾಗಲ್ಲ. ಬೀಟ್ ಪ್ಲಸ್ ಕರ್ನಾಟಕ.